ಒಬ್ಬನೇ ಲೋಡ್ ಮಾಡ್ತಾನೆ ಮಾಡಲಿ. ನೋಡಿ, ಇದು ಭತ್ತ ಹಾಕುವಂಥ ಪ್ಲೇಸು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಈಗ ನನ್ನ ಹೆಸರು ಮಂಜುನಾಥ ಆಚಾರ್. ಮಂಜುನಾಥ ಆಚಾರ್ ಅಂತೇಳಿ. ಹಾಯ್, ನಮ್ಮೆಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಮಹಾಶಯರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಭತ್ತ ಮಿಲ್ಲಿಗೆ ಹೊರಟಿದ್ದೀವಿ. ಮಲೆನಾಡು ಕಡೆ ಭತ್ತ ಮಿಲ್ ಅಂದರೆ ಕೆಲವರಿಗೆಲ್ಲ ಗೊತ್ತು, ಸಿಟಿ ಕಡೆಯವರಿಗೆಲ್ಲ ಗೊತ್ತಿರೋಕ್ಕಿಲ್ಲ. ಬನ್ನಿ, ಇವತ್ತು ನಮ್ಮನೇಲಿ ಒಂದು 7-8 ಮೂಟೆ ಹಾಕ್ತಾಯಿದ್ದೀವಿ. ಅಂದರೆ ಈ ಗದ್ದೆ ಎಲ್ಲ ಆದಮೇಲೆ ನಾವು ಭತ್ತವನ್ನು ಶೇಖರಣೆ ಮಾಡಿರ್ತೀವಿ. ಒಂದೇ ಸರಿ ಕೊಡಲ್ಲ ಯಾರಿಗೂ. ಹಾಗೆ ಒಂದೇ ಸರಿ ಅಕ್ಕಿನೂ ಕೂಡ ಮಾಡಿಸಲ್ಲ. ವರ್ಷಕ್ಕೊಂದು 4-5 ಸರಿ ಮಾಡಿಸ್ತೀವಿ. ಸ್ವಲ್ಪ 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 ತೊಗೊಂಡೋಗಿ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ತೊಗೊಂಡೋಗೋದೊಂದು ಬಾಕಿ. ಭತ್ತ ಹೇಗೆ ಮಿಲ್ಲಾಗಿ ಬರುತ್ತೆ, ನಮಗೆ ಭತ್ತ ಇಲ್ಲಿಂದ ತೊಗೊಂಡೋದ್ರೆ ಅದು ಅಕ್ಕಿಯಾಗಿ ಬರಬೇಕಲ್ಲ. ಅಕ್ಕಿನ ಹೇಗೆ ಮಾಡ್ತಾರಂತ ತೋರಿಸ್ತೀನಿ. ಅಲ್ಲಿ 8 ಮೂಟೆ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ತೊಗೊಂಡೋಗೋದು ಒಂದೇ ಕೆಲಸ. ಮಾಮೂಲಿ ಪಿಕಪ್ಪಿಗೆ ಹೇಳೋದು, ಜೀಪಿಗೆ ಹೇಳಿದ್ದೀವಿ. ಇವತ್ತು 7-8 ಮೂಟೆ ಇದ್ದರೆ ಜೀಪಿಗೆ ಹೇಳ್ತೀವಿ. ಒಂದು 10-12 ಮೇಲೆ ಇದ್ದರೆ ಪಿಕಪ್ಪಿಗೆ ಹೇಳೋದು. ಜೀಪು ಬಂತಂಡು ಜೀಪು ಬಂತು. ಸ್ವಲ್ಪ ರೋಡು ಎಡವಟ್ಟಾಗಿರೋದ್ರಿಂದ ಮನೆ ಹತ್ರ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಇವತ್ತು ಪಿಕಪ್ಪಿಗೆ ಹೇಳಿಲ್ಲ ಅಲ್ಲ, ಜೀಪಲ್ಲ. ನಮ್ಮ ಅಭಿಯಣ್ಣ ಬರ್ತಾನಪ್ಪ ಅವ. ಅಂಗ್ಳಕ್ಕೆ ಜಾಸ್ತಿ ಆ ಕಡೆ ಹೋಗಬೇಡ. ಖಾನಾ ಪೀನಾ ಸೋನಾ. ಅದು ದೂಡ ಅದು ಕ್ರಾಸ್ ಬರ್ಬೋದು. ಗೊಬ್ಬರ ವ್ಯಾಪಾರ ಉಂಟು ಪೂರ ಬತ್ತುಂಡು. ಆಯ್ಜಿ ಎಲ್ಲ ಇದ್ದು ಭಾರಿ ಬಿಸಿ ಬೇಲೆ ಒಬ್ಬನೇ ಲೋಡ್ ಮಾಡ್ತಾನೆ ಮಾಡಲಿ. ಒಂದು ಪೂರ ಏತು ಲೋಡ್ ಮಾಡ್ತಿದ್ದೆ. ಆತ ಪೂರ ಎಡ್ಡೆ ಎಂಕ್ಲೆಗೆಡ್ಡೆ. ನಾವು ಭತ್ತ ಏನೋ ಬೆಳಿತೀವಿ, ಮನೆ ಗದ್ದೆಯಲ್ಲೆಲ್ಲ ಭತ್ತ ಬೆಳಿತೀವಿ. ಆದರೆ ಊಟ ಮಾಡೋಕ್ಕೆ ಅಕ್ಕಿ ಬೇಕಲ್ಲ. ಮಿಲ್ಲಿಗೆ ತೋಪರ ತೊಗೊಂಡೋಗ್ಬೇಕು, ಎಕ್ಸ್ಟ್ರಾ ತೋಪರ ಅಕ್ಕಿ ತೊಗೊಂಬರೋಕ್ಕೆ. ಅಪ್ಪ, ಇದು ನಾವೀಗ 8 ಮೂಟೆ ಅಕ್ಕಿ ಭತ್ತ ಹಾಕಿವಲ್ಲ. 8 ಅಲ್ಲ 9 ಮೂಟೆ. ಹಾಂ, 3 ಕ್ವಿಂಟಲ್ ಅಕ್ಕಿ ಬರ್ತಕಣ. ಎಷ್ಟ? 3 ಕ್ವಿಂಟಲ್. ಹ್ಞೂ. ಒಂದು ಚೀಲಕ್ಕೆ 30 kg. ಅಂದರೆ 100 kgಗೆ 100 kgಗೆ 70 kg ಬರ್ತದೆ. 100 kg ಭತ್ತಕ್ಕೆ 70 kg ಅಕ್ಕಿ ಬರ್ತದೆ. ಹಾಂ. ನೀ ಬರ್ತೀಯ ಮಿಲ್ಲಿಗೆ? ಮಿಲ್ಲಿಗೆ ಬರ್ತೀಯಾ? ಹಾಂ. ಅಮ್ಮ ಹೊರಡ್ತುಂಟು. ಅಮ್ಮ ಅಲ್ಲ, ಮದುಮಗಳು. ಹೊರಡೋದು ಲೇಟ್ ಆಯ್ತು ಮಾರೆ. ಬಾ. ನಾನು ಒಬ್ಬನೇ ಹೋಗ್ತಿದ್ದೆ. ನಮ್ಗೆ ಅಕ್ಕಿ ಕ್ವಾಲಿಟಿ ಗೊತ್ತಾಗಲ್ಲ. ಕೆಂಪು, ಬಿಳಿ, ಪಾಲಿಶ್ ಗಿಲಿಶ್ ಅಂತೆಲ್ಲ ಉಂಟು ಅಲ್ಲಿ. ನೋಡೋಣ. ಬೇಗ ತಿನ್ನು ಮಾರೆ. ಮದುಮಕ್ಕಳನ್ನಾರು ಹೋಲಿಸ್ಬೋದು, ಹೆಂಗಸರನ್ನ ಹೋಲ್ಸೋಕ್ಕಾಗಲ್ಲ ಮನೇಲಿ. ಮೇಲೆ ಹೋಗ್ತದೆ ಎಲ್ಲ ಗೊತ್ತಿಲ್ಲ, ನೋಡುವ. ಮೊದಲೆಲ್ಲ ಮಿಲ್ಲಿಗೆ 4-5 ಜನ ಹೋಗೋರು, 4-5 ಮನೆಯೆಲ್ಲ ಒಟ್ಟಾಗಿ. ಇವಾಗಲೂ ಹೋಗ್ತಾರೆ, ಕಡಿಮೆ ಇದ್ದರೆ ಒಂದೊಂದೇ ಮನೆಯವ್ರು ಹೋಗ್ತಾರೆ. ಯಾವಾಗ ಅವ್ರ ಮನೇಲಿ ಅಕ್ಕಿ ಇರಲ್ಲ ಆವಾಗ ಮಿಲ್ ಮಾಡಿಸ್ಕೊಂಬರುತ್ತಾರೆ. ಭತ್ತ ಇದ್ದವರು. ನಮಗೆ ಹೇಳಿದ್ನಲ್ಲ, ವೈಯಕ್ತಿಕ ಕೆಲಸಗಳು ಇದು ಸುಮಾರು ಇರ್ತವೆ. ಪೇಟೆ ಬದಿ ಹೋದರೆ ಇಲ್ಲಿ ಕಟಿಂಗ್ ಮಾಡಿಸ್ಬೇಕು, ಗಡ್ಡ ನೋಡಿ ಗಡ್ಡ ಜಾಸ್ತಿ ಬಂದಿದೆ, ಈಗ ತೆಗ್ಸ್ಬೇಕು. ಅಮ್ಮ ಒಂದು ಬಂದರೆ ಆಯ್ತು. ನಾ ಮುಂದೆ ಹೋಗಿರಲ್ಲ ಬಿ. ಸರಿ, ತೊಂದರೆ ಇಲ್ಲ, ತಗೊಂಡೋಣ. ಹೋಗ್ಬೋದು.
ಸ್ಕೇಲಿಗೆ ಬಿಡು. ಹಾಂ ಮೂವತ್ತೊಂಬತ್ತು 3 ಚೀಲ. 3 ಚೀಲ 39. 139. ನೋಡಿ ಭತ್ತ ತಂದು ತೂಕ ಮಾಡಿ ಇಲ್ಲಿ ಇಡ್ಬೇಕು. ಇಲ್ಲಿ ಫುಲ್ ತೋರಿಸಿದು ಎಂತ ಹಲ್ಲರ ಅನ್ನೋದ ಎಂತ ಮಾರೆ ಅಕ್ಕಿ ಇಟ್ಟಲ್ಲ ಮಾರೆ ಅಕ್ಕಿ. ಬೇರೆ ಮಿಲ್ಲಲ್ಲಿ ಇದಕ್ಕೆಲ್ಲ ಜನ ಇರ್ತಾರೆ, ಅವ್ರಿಗೆ ದುಡ್ಡು ಕೊಡ್ಬೇಕು, ಧರ್ಮಕ್ಕೆ ಮಾಡ್ಕೊಡಲ್ಲ. ಇಲ್ಲಿ ಇವ್ರು ಒಬ್ಬರೇ ಇರೋದಾ? ಎಂತ ಮಾತಾಡಿ ರೆಕಾರ್ಡ್ ಆಗ್ತದೆ. ಎಡಿಟ್ ಮಾಡೋಕ್ಕೆ ಅರ್ಧ ಆಗ್ತದೆ ಪೂರ. ಮೇಡಮ್ಮ ಬರ್ಲಿ ಇಲ್ಲಿ. ಕೆಲವರಿಗೆಲ್ಲ ಕಮ್ಮಿ ಆಗಿದೆ ಅಂತ. ಹಾಂ ಚೂರು ಹೇಳಿ. ಎಷ್ಟು ಬಂತಂತಮ್ಮ? 9 ಚೀಲ ಭತ್ತ ಉಂಟು. 9 ಚೀಲ ಭತ್ತಕ್ಕೆ 4 ಕ್ವಿಂಟಲ್ 17 kg ಅಲ್ಲ ಬಿ? 4 ಕ್ವಿಂಟಲ್ 17 kg ಬಂದಿದೆ. ಅಕ್ಕಿ ಎಷ್ಟು ಬರುತ್ತಂತ ಆಮೇಲೆ ನೋಡೋಣ. ತುಂಬ ವಯಸ್ಸಾಗಿದೆ, ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಅಜಯ್ ಇದು ಭತ್ತ ಹಾಕುದಿಲ್ಲ? ಅದೇ ಬಂದೆ ಮಿಷಿನಿಗೆ ಎಂತ ಹೇಳ್ತಾರೆ ಈ ಮಷಿನ್ಗೆ? ರೈಸ್ ಮಿಲ್. ರೈಸ್ ಮಿಲ್. ಅದು ಕೆಲವು ರೈಸ್ ಮಿಲ್ ಅಂತ. ಎಷ್ಟು ವರ್ಷ ಆಯ್ತು ಇದು ಇಲ್ಲಿ ಆಗಿ? ಇಲ್ಲಿ ಫಸ್ಟ್ ಆಗಿದ್ದೇ ಇದು ಸಾಧಾರಣ ಒಂದು 40 ವರ್ಷದ ಮೇಲಾಗಿದೆ. ಹೌದಾ? ಎಂತ ಹೇಳ್ಬೇಕಂತೆ? ಹಾಂ ಪೇಟೆ ಕಡೆಗೆ ಎಂತ ಮಾಡ್ತಾರೋ ನೋಡಿ. ಇವಾಗ ಮಷಿನ್ ಸ್ಟಾರ್ಟ್ ಆಗುತ್ತೆ ಈಗ. ಹಾಕ್ಲಾ ಜೋರಾಗಲಿ. ಯಾವನ್ ಕೊಟ್ಟಿರ ಮರ ನೋಡಿ ಭತ್ತ ಸುರುಗೋದಿಲ್ಲಿ. ನೋಡಿ ಇಲ್ಲಿ ಅಕ್ಕಿ ಬೀಳೋದು. ಅಲ್ಲಿಂದ ಪಾಲಿಶ್ ಆಗಿ ಇದು ಅಕ್ಕಿ ಮೇಲೆ ಹೋಗೋದ ಭತ್ತ ಬರೋದು. ಇದು ಅಕ್ಕಿ ಬರೋದಲ್ಲ, ಭತ್ತ ಅಲ್ಲಿ ಪಾಸ್ ಆಗ್ತಿರ್ತಲ್ಲ ನೋಡಿ. ಇದು ಅಕ್ಕಿ ಪಾಸ್ ಆಗ್ತಿರೋದು ನೋಡಿ. ಇಲ್ಲಿಂದ ಬಿದ್ದಿರೋ ಅಕ್ಕಿ ಇಲ್ಲಿ ಪಾಸ್ ಆಗುತ್ತೆ. ಸ್ವಲ್ಪ ನಿಲ್ಸಿದ್ರೆ ನಿಮ್ಗೆ ತೋರಿಸ್ಬೋದಿತ್ತು. ಭತ್ತ ಎಲ್ಲಿ ಪಾಸ್ ಆಗುತ್ತೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಹಾಕಿದಂಥ ಭತ್ತ ಬೆಲ್ಟ್ ಮೇಲೆ ಆಲ್ರೆಡಿ ಅಲ್ಲಿ ಪಾಸ್ ಆಗುತ್ತೆ. ಅಲ್ಲಿ ಪಾಸ್ ಆಗಿ ನೋಡಿ ಅದಕ್ಕೆ ಬಿದ್ದು ಅಲ್ಲಿಂದ ನೋಡಿ ಇಲ್ಲಿ ಬರ್ತದೆ ಸ್ವಲ್ಪ ಪಾಲಿಶ್ ಆಗಿ ನೋಡಿ. ಇಲ್ಲಿ
ನಾನು 2 ಸರಿ ಕಾಫಿ ಆಫ್ ಮಾಡಿದೆ. ಮತ್ತೆ ನೋಡಿ ಸ್ವಲ್ಪನೇ ಹೋಗುತ್ತೆ ಒಳಗೆ. ಅದೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಈಗ? ನನ್ನ ಹೆಸರು ಮಂಜುನಾಥ ಆಚಾರ್. ಮಂಜುನಾಥ್ ಆಚಾರ್ ಅಂತೇಳಿ. ಹಾಂ. ಮಾಲತಿ ಶಾಸ್ತ್ರಿ ಮತ್ತು ಹಿಟ್ಟಿನ ಗಿರಣಿ ಅದೇ ಗಿ- ಇದು ಕಳಸದಲ್ಲಿ ಕಳಸ. ಎಷ್ಟು ವರ್ಷ ಆಯ್ತು ಇದು ಶುರುವಾಗಿ? ಯಾವುದು ಈ ಮಿಲ್ಲ? ಮಿಲ್. ಈ ಮಿಲ್ 40 ವರ್ಷ ಕಳೆದಿದೆ. 40 ವರ್ಷ ಕಳೆದಿದೆ. ಕಳೆದಿದೆ. ಮತ್ತೆ ಹಾಂ ಜನ ಬರ್ತಿದ್ದಾರೆ. ಹಾಂ ಬನ್ನಿ ಬನ್ನಿ. ಅದು ಎಷ್ಟು ಜನ ಬರ್ತಾರೆ ಮಿಲ್ಲಿಗಂತ ಇಲ್ಲಿ? ಅದು ಹೇಳೋಕೆ ಬರೋದಿಲ್ಲ. ಅಲ್ಲ ದಿನಕ್ಕೆ ಅದು ಹೇಳೋಕ್ಕೆ ಆಗೋದಿಲ್ಲ. ಕೆಲವು ದಿವಸ ಜಾಸ್ತಿ ಬರ್ತಾರೆ, ಕೆಲವು ದಿವಸ ಕಮ್ಮಿ ಬರ್ತಾರೆ, ಹೀಗೆಲ್ಲ ಇರ್ತದೆ. ಅದು ಕಸ್ಟಮರ್ ಬಂದಂಗಲ್ಲ, ಭತ್ತ ತಗೊಂಡು ಬಂದಂಗೆ. ಮಳೆಗಾಲದ ಟೈಮಲ್ಲಿ ಜಾಸ್ತಿ ಬರ್ತಾರೋ ಇದು ಬೇಸಿಗೆ. ಬೇಸಿಗೆಲ್ಲ? ಮಳೆಗಾಲದಾಗ ಕಡಿಮೆ. ನೀವು ಇಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿ ಎಷ್ಟು ಟೈಮ್ ಆಯ್ತು? ಇಲ್ಲಿ ಒಂದು 6-7 ವರ್ಷ ಆಯಿತು, 7 ವರ್ಷ ಆಯಿತು. 7 ವರ್ಷ ಆಯ್ತಾ? ಅದರಿಂದ ಹಿಂದೆ ಬೇರೆ ಕಡೆ ಇದ್ದೆ, ಎಲ್ಲಿ? ಅಲ್ಲಿ ಕೆಳಗಡೆ ಇದ್ದೆ. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲಿ 50 ವರ್ಷ. 50 ವರ್ಷ. 50 ವರ್ಷ ಆಯ್ತಂತೆ ಕೆಲಸ ಮಾಡಿ ಶುರು ಮಾಡಿ. ಇಲ್ಲಿ ಅಂತ 7 ವರ್ಷ. ನಿಮ್ಗೆ ಒಟ್ಟು ವರ್ಷ ಎಷ್ಟು ಈಗ? 77. 77 ವರ್ಷ. ನೋಡಿ 77 ವರ್ಷದಲ್ಲೂ ದುಡಿತಿದ್ದಾರೆ ಅಂದರೆ ಗ್ರೇಟ್. ಈಗ ನಡೀತಾ ಇರೋದು 77. 77. ಮತ್ತೆ ಅದೇ ಈ ಮೊದಲೆಲ್ಲ ಮಿಲ್ಲಿಗೆಲ್ಲ ಬರ್ತಾ ಇದ್ರಲ್ಲ, ಹಾ. ಕರೆಂಟ್ ಎಲ್ಲ ಇರ್ತಿರಲ್ಲ, ಅವಾಗ ಹೆಂಗಿತ್ತು ಭಂಗ ಅಂತ? ಅವು ಭಾರಿ ಬಂಗೈತೆ. ನನಗಿಂತ ಮುಂಚೆ ಕುಟ್ಟಿ ಮಾಡ್ತಿದ್ರಲ್ಲ, ಹಾ, ಹಾ. ಭತ್ತ ಉರುಳು ಅಂತ ಹೇಳ್ಕೊಂಡು ಹಾ. ಒಣಗಿ ಅಂತ ಹೇಳ್ಕೊಂಡು ಕುಟ್ಟಿ ಮಾಡ್ತಿದ್ರು. ಹೌದೌದು. ಹಾಂ ಕರೆಂಟ್ ಇಲ್ಲದೆ ಇದ್ದಾಗಲ್ಲ ಹಾಂ ಭತ್ತ ಎಲ್ಲ ಒಂದು ದಿವಸ ಇಲ್ಲೇ ಇಟ್ಟು ಹೋಗ್ತಾರೆ. ಇಟ್ಟು ಹೋಗ್ತಾರೆ. ಏನು ಮಾಡೋಕ್ಕೆ ಬರಲ್ಲ ಅದು. ಹಾಗೆ ಏನು ಮಾಡೋಕ್ಕೆ ಕರೆಂಟ್ ಇಲ್ಲದೆ ಕೆಲಸನೇ ಆಗಲ್ಲ. ಆಗೋದಿಲ್ಲ. ಮತ್ತೆ ನೋಡಿ ಮಳೆಗಾಲದಲ್ಲಿ ಕರೆಂಟ್ ಒಂದೊಂದು ಟೈಮ್ ಇರುತ್ತೆ, ಒಂದೊಂದು ಟೈಮ್ ಇರಲ್ಲ. ಹಾಂ. ಹೆವಿ ಮಳೆ ಬಂದರೆ ಕರೆಂಟ್ ಇರೋದಿಲ್ಲ. ಅಂಥ ಟೈಮಲ್ಲಿ ಹಳ್ಳಿಯಿಂದೆಲ್ಲ ಭತ್ತ ತಂದವರು ಒಂದು ನಿಮಿಷ ನಂಗಲ್ಲಿ ಪಾಲಿಸಿ ಬಿಟ್ಟು ಬರ್ಬೇಕಾಗ್ತದ ಅಂತ. ನೋಡಿ ಪಾಲಿಶ್ ಬಿಟ್ಟು ಬರೋಣ ಬನ್ನಿ. ಅದೇ ಹೋಗ್ಬೇಡಿ, ನಿಂತ್ಕೊಳ್ಳಿ. ಪಾಲಿಶ್ ಕೊಡ್ತಿದ್ದಾರೆ. ಪಾಲಿಶ್ ಏನು ಜಾಸ್ತಿ ಬರಲ್ಲ. ಪಾಲಿಶ್ ಜಾಸ್ತಿ ಬರಲ್ಲ, ಪುಡಿ ಆಗ್ತದಲ್ಲ. ಪಾಲಿಶ್ ಹೆಂಗೆ ಬರ್ಬೇಕಮ್ಮ? ಸಾಕಾ? ಪಾಲಿಶ್ ಕೊಡೋದಂತ ಪಾಲಿಶ್ ಕೊಡ್ತಾರೆ. ಇದಕ್ಕಿಂತ ಕಡಿಮೆ ಕೊಟ್ಟರೆ ಇದು ಸ್ವಲ್ಪ ಕೆಂಪು ಕೇಸ್ ಬರೋದಂತೆ, ಕೆಂಪು ಬರ್ತದೆ. ಮತ್ತು ಅಷ್ಟು ಈ ಥರ ಕ್ಲೀನಾಗಿ ಬರುತ್ತೆ. ನೋಡಿ ಇಲ್ಲಿ ಅಷ್ಟು ಬರುವಂಥದ್ದು ಭತ್ತ ಭತ್ತ ಬರಬೇಕು, ಆಮೇಲೆ ಕೊಡ್ಬೇಕು. ಈ ಮೊದಲಿಂದ ಎಷ್ಟು ಕೊಟ್ಟು ತಗೊಂಡೋಗಿ ಕೊಡ್ಬೋದು. ಗೊತ್ತಿಲ್ಲ. ಆಯ್ತು ಆಯ್ತು, ಭತ್ತ ಬಂದಮೇಲೆ ಕೊಡೋದು, ಮೊದಲು ಕೊಡೋಲ್ಲ. ನೋಡಿ ಭತ್ತ ಬಂದಮೇಲೆ ಕೊಡೋದು, ಮೊದಲು ಕೊಡೋದಿಲ್ಲ. ಅಮ್ಮ ಸಾಕಲ್ಲ? ಹಾಂ ಮತ್ತೆ ಅಕ್ಕಿ ಉಂಟಲ್ಲ, ಹಾಂ ಈಗ ಭತ್ತ ತಂದು ಹಾಕಿದ್ರೆ ನಾವು ಹಾಂ ಅಕ್ಕಿ ನಮಗೆ ತಿನ್ನಕ್ಕೆ ಯಾವ ರೀತಿ ಇರ್ಬೇಕಂತ? ಈ ಕಲರ್ ಕೊಡೋದು ಅಂತಾರಲ್ಲ, ಕಲರ್ ಪಾಲಿಶ್ ಕೊಡೋದು, ಪಾಲಿಶ್ ಕೊಡೋದು. ಹೌದು. ಅದು ಹೆಂಗಿರ್ಬೇಕಂತ? ಕೆಲವ್ರು ಹೇಳ್ತಾರೆ ಕೆಂಪೇ ಜಾಸ್ತಿ ಇರಲಿ ಅಂತ, ಕೆಲವ್ರು ಹೇಳ್ತಾರೆ ಬೆಳ್ಳಗೆ ಜಾಸ್ತಿ ಇರಲಿ ಅಂತ. ಹೇಗಿದ್ರೆ ಒಳ್ಳೇದು? ಕೆಂಪಿದ್ರೆ ಒಳ್ಳೇದು, ಕೆಂಪು ಶರೀರಕ್ಕೆ ಒಳ್ಳೇದು. ಕೆಂಪಿದ್ರೆ ಹೌದು. ಜಾಸ್ತಿ ಪಾಲಿಶ್ ಕೊಟ್ಟ ತಕ್ಷಣ ಏನಾಗುತ್ತೆ? ಕೊಟ್ಟ ಶರೀರ ಅದು ವಿಟಮಿನ್ ಬಿ ಹೋಗುತ್ತೆ. ಹಾಂ, ಆ ಉದ್ದೇಶಕ್ಕೋಸ್ಕರ ಹಾಗೆ ಮಾಡೋದು ಅವರು. ಸ್ವಲ್ಪ ಕೆಂಪು ಇಡ್ಸ್ ಕೆಂಪು ಬಿಡಿಸೋದು. ಇಲ್ಲಾಂದ್ರೆ ಫುಲ್ ವೈಟ್ ಬರುತ್ತಲ್ಲ, ವೈಟ್ ಬರ್ತದೆ. ವೈಟ್ ಬಂದರೆ ಅದರಲ್ಲಿ ಯಾವುದಾದ್ರು ವಿಟಮಿನ್ ಅಂಶ ಕಮ್ಮಿ ಆಗುತ್ತೆ. ಅಂಶ ಹೋಗುತ್ತೆ ಅಂತ. ಹಾಂ. ಬೇರೆ ಮಿಲ್ಲಲ್ಲ ಜನ ಇರ್ತಾರೆ ಹೊತ್ತಾಕಕ್ಕೆ. ಹೌದು 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 ಹೌದು. ಕೆಲವು ಕಡೆ ಇರ್ತಾರೆ, ಕೆಲವು ಕಡೆ ಇರಲ್ಲ. ಇಲ್ಲ ಇಲ್ಲ ಇಲ್ಲ, ಯಾರಿಲ್ಲ. ಪಾರ್ಟಿಗಳು ತರಬೇಕು, ಹಾಕಬೇಕು, ಮಾಡಿಸ್ಕೊಂಡು ಹೋಗ್ಬೇಕು. ಪಾರ್ಟಿಗಳು ತಂದರೆ ಅವರಾಗೆ ತಗೊಂಡು ಹಾಕ್ಬೋದು, ಹಾಂ ತಗೊಂಡು ಹೋಗೋದು. ಹೌದು ಹೌದು. ಬೇರೆ ಅಕ್ಕಿಗೆ ಕೆಲಸ ನೀವು ಮಾಡ್ಕೊಡ್ತೀರಾ? ಮಾಡಿಕೊಡ್ತೀವಿ. ಬೇರೆ ಏನು ಕೆಲಸ ಇದ್ರೂ ಅವ್ರು ಅವ್ರು ಮಾಡಿ ತಗೊಂಡು ಹೋಗ್ಬೇಕು. ಹಾಂ. ಭತ್ತಕ್ಕೆ ಈಗ ಬಿಲ್ ಮಾಡಿಕೊಟ್ರೆ ಚಾರ್ಜ್ ಅಂತ ತಗೊಳ್ತೀರಲ್ಲ, ಹೌದು. ಅದು ಹೇಗೆ ಅಂತ? ಅದೊಂದು ಕ್ವಿಂಟಾಲಿಗೆ 170 ರೂಪಾಯಿ. ಕ್ವಿಂಟಾಲಿಗೆ 170 ರೂಪಾಯಿ. 70 ರೂಪಾಯಿ ನಾವು ಮಾಡಿಕೊಡ್ತೀವಿ. ಒಂದು
ಕ್ವಿಂಟಲ್ ಭತ್ತಕ್ಕೆ 170 ರೂಪಾಯಿ ಅಕ್ಕಿ ಚಾರ್ಜ್. ಹಾಕಿದ್ರೆ 170 ರೂಪಾಯಿ ಕೊಡಬೇಕು ಒಂದು ಕ್ವಿಂಟಲ್ಗೆ. ಹಾಂ, ಮತ್ತು ಅದೇ ಈ ಸಾಲ ಗಿಲ್ಲ ಎಲ್ಲ ಮಾಡ್ತಾರಲ್ಲ, ಅಂದರೆ ನಿಲ್ತಾರೆ. ಅದು ಅವ್ರವ್ರ ಇಷ್ಟ, ನಿಂತು ನಿಲ್ಬೋದು, ನಿಲ್ದಿದ್ರು ಬಿಡ್ಬೋದು. ಏನಾದ್ರು ಮಾಡ್ತೀರಾ? ಇಲ್ಲ ಇಲ್ಲ, ಬಾಳ್ಬೇಕು, ಸಾಲ ಬಾರಿ ಕಡಿಮೆ. ವ್ಯವಹಾರಗಳಿಲ್ಲ. ಇಲ್ಲ ಇಲ್ಲ, ಸಾಲದ ವ್ಯಾಪಾರ ಇಲ್ಲ. ನೋಡಿ ಅಕ್ಕಿ ಹಾಕಿ ಬಂದಿದೆ. ನಾವು ಗಾಡಿಗೆ ಲೋಡ್ ಮಾಡೋಣ ವಾಪಸ್. ಅಭಿ ಹಾಕ್ಲಾ ಗಾಡಿಗೆ? ದನಕರಿಗೆ ತೌಡು ಬರುತ್ತಲ್ಲ, ತೌಡು. ನೋಡಿ ಇಲ್ಲಿ. ಮತ್ತೆ ಕಳಸ ಕಳಸನೇ ಊರ? ದೇವ್ರಗುಡ್ಡ. ದೇವರಗುಡ್ಡ. ಕಳಸ ಹತ್ರ ಊರು ದೇವ್ರಗುಡ್ಡ. ಯಾರಾದ್ರೂ ಮಿಲ್ಲಿಗೆ ತರೋರು ಇದ್ರೆ ಇಲ್ಲಿ ಬನ್ನಿ, ನಮ್ಮವರೇ ಮಾಡಿಕೊಡ್ತಾರೆ ಚೆನ್ನಾಗಿ. ನೋಡಿ ಇಲ್ಲಿ ಬರ್ತೀನಿ. ತೌಡು ತೌಡು ತೌಡಿಂದ ತುಂಬ ಉಪಯೋಗ ಉಂಟು. ಈ ದೀಪಾವಳಿಗೆ ಇದು ಮಾಡ್ತಾರಲ್ಲ, ಗುಗ್ಗಳ, ಅದಕ್ಕೆ ಹಾಕ್ತಾರಲ್ಲ ನಬಿ? ಈ ತಿಂಗಳು ಲಾಸ್ಟು ಗುಗ್ಗಳಕ್ಕೆ ಹಾಕ್ತಾರೆ ಇದನ್ನ, ಅಲ್ಲ ನಬಿ? ಮೈನ್ ಹಾಕೋದು ದನಗಳಿಗೆ, ಕಲ್ಲುಗಚ್ಚಿಗೆ. ಇದರ ಹೋಗಿದ್ದು ಸೀದಾ ಇದರ ಹೋಗಿ ಅದು ಸುರಿತದೆ. ಅದೆಲ್ಲ ಕಸ ಕಡ್ಡಿ ಎಲ್ಲ ತೆಗೆದು ಜಾಲರಿ ಆಗುತ್ತೆ. ಅಲ್ಲಿಯಾ? ಹಾಂ, ಅಲ್ಲಿಂದ ಬಂದು ಸೀದಾ ಈಗ ಒಡ್ಕಲಿಗೆ ಬರ್ತದೆ. ಇದಕ್ಕೆ ಬಂದು ಇಲ್ಲಿ ಬಿದ್ದ ಕೂಡಲೇ ಸಿಪ್ಪೆ ಬೇರೆ, ಇದು ಬೇರೆ, ಅದು ಈ ಒಳಗಡೆ ರಬ್ಬರ್ ಇದೆ. ಮತ್ತೆ ಸಿಪ್ಪೆ ಬೇರೆ, ಅಕ್ಕಿ ಬೇರೆ, ಅಕ್ಕಿ ಬೇರೆ ಆಗ್ತದೆ ಅಷ್ಟೇ. ಮತ್ತೇನಿಲ್ಲ, ವಿಶೇಷತೆ ಏನಿಲ್ಲಪ್ಪ ಇದರಲ್ಲೆಲ್ಲವ. ಮತ್ತೆ ಇಲ್ಲೆಲ್ಲ ಅಕ್ಕಿ ಮೇಲೆ ಹೊತ್ತಿರ್ತದಲ್ಲ ಇಲ್ಲಿ? ಅದೆಲ್ಲ ಬೆಲ್ಟೆಯ, ಬೆಲ್ಟ್ ಇಲ್ಲದೆ ಯಾವ ವ್ಯವಹಾರನೂ ಇಲ್ಲ. ಈಗ ಬೆಲ್ಟ್, ಈ ಬೆಲ್ಟ್ ಇಲ್ಲದೆ ಇದ್ರೆ ನಿಮ್ಗೆ ಎಲ್ಲಿಗೂ ಹೋಗುದು ಇಲ್ಲ, ಬರುವುದು ಇಲ್ಲ, ಇದಂಗೆ ಇರ್ತದೆ ಅಲ್ಲ. ಇದು ಲಾಸ್ಟ್ ಇಲ್ಲಿಗೆ ಬರೋದು? ಹಾಂ, ಅದು ಲಾಸ್ಟ್. ಅದು ಆಗಿ ಪಾಲಿಶ್ ಎಲ್ಲ ಆಗಿ ಬರೋದು ಲಾಸ್ಟ್. ಇದರಲ್ಲಿ ನೋಡಿ, ನುಚ್ಚು ಬೇರೆ, ನುಚ್ಚು ಸಪ್ರೇಟ್ ಆಗುತ್ತೆ, ಅಕ್ಕಿ ಸಪ್ರೇಟ್ ಆಗುತ್ತೆ, ಮತ್ತು ತೌಡು ಲಾಸ್ಟಿಗೆ ಸಿಗೋದು. ಅಂತ ಇಂಥ ಮಿಲ್ ಒಂದು ಆಯಿತು. ಆಯಿತು, ಅಂತ ಇಂಥ ಮಿಲ್ಲಿನ ಕಾರ್ಯಕ್ರಮ ಮುಗೀತು. ಹಾಂ, ಇನ್ನು ಮುಂದಿನ ವಿಡಿಯೋದಲ್ಲಿ ಆದರೂ ಹೊಸ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಹಾಗೆ ದೇವರು ಒಳ್ಳೇದು ಮತ್ತೆ ಮಾಡಲಿ. ನಮ್ಮ ಹೋದಲ್ಲಿ ಬಂದಲ್ಲೆಲ್ಲ ದೇವರು ಒಳ್ಳೇದು ಮಾಡಲಿ. ಹೌದು, ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೌದೌದು, ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಐಶ್ವರ್ಯ, ಆರೋಗ್ಯ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ. ಹಾಂ, ಬೇಗ ಹತ್ತು ಮರೆ. ಅವ್ರು ಹೋದರು, ನಾನು ಬೈಕಲ್ಲಿ ಆರಾಮಾಗಿ ಹೋಗ್ತೀನಿ, ನಿಧಾನಕ್ಕೆ. ಆಯ್ತಾ? ಹೋಗಿರ್ತೀರಲ್ಲ, ಎಂತಕ್ಕಿಲ್ಲ. ಟೊಮೆಟೊ ಹಾಂ, ಪ್ಯಾಟಿಗೆ ಬಂದರೆ ಇದೆಲ್ಲ ಇನ್ನೊಂದು ಗೋಳು ತಗೊಡ್ತೀನಿ ಅಂತೇಳಿ.
ಅಂತ ಆಯ್ತಲ್ಲ ಕಟ್ ಮಾಡಿ ಒಂಚೂರು